ನಾರಾಯಣ 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 ಹರೇ ಕೃಷ್ಣ. ಆ 7 ದಿನಗಳಲ್ಲಿ ವ್ಯಾಸಪುತ್ರರಾದ ಸುಖಬ್ರಹ್ಮರು ಹೇಳಿದ ಭಾಗವತವನ್ನು ಕೇಳಿ ತನ್ನ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಂಡ. 7 ದಿನದಲ್ಲಿ ಭಾಗವತವನ್ನು ಕೇಳ್ತಾನೆ ಸುಖಬ್ರಹ್ಮರಿಂದ. ವ್ಯಾಸಪುತ್ರನಾಗಿರ್ತಕ್ಕಂಥ ಸುಖಬ್ರಹ್ಮರು ಅವರಿಂದ, ಅವರ ಬಾಯಿಂದಲೇ ಕೇಳಿ. ಅವರು ವ್ಯಾಸರಂದ್ರೆ ಹುಡುಗಾಟ ಅಲ್ಲ, ಅವರ ಮಗ ಅಂದರೆ ಇನ್ನು ಹುಡುಗಾಟ ಅಲ್ಲ. ಆ ಮಗ ಹೇಗೆ ಅಂದರೆ ಸುಖಬ್ರಹ್ಮರು ಒಂದು ಹಾಲು ಕರೀದಷ್ಟು ಸಮಯ ಮಾತ್ರ ನಿಲ್ತಾರೆ. ಚಿರ್ ಅನ್ನೋದ್ರೊಳಗೆ ಹೊರಗೆ ಅಷ್ಟೇ ನಿಲ್ಲೋದು, ಆಮೇಲೆ ಎಲ್ಲೋ ಹೊರಟೋಗ್ತಿರ್ತಾರೆ. ಅಂಥ ಸಂಚಾರಿ ಅವರು ಒಂದು ಕಡೆ 7 ದಿನ ಒಂದು ಕಡೆ ನಿಂತುಕೊಂಡು ಹೇಳಿದ್ರಿಂದ ಪರೀಕ್ಷಿತನಿಗೆ ನಿಜವಾಗಿ ಅದೃಷ್ಟವಂತನೇ. ತನ್ನ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಳ್ತಾನೆ. 7 ದಿನದಲ್ಲಿ ಭಾಗವತವನ್ನು ಕೇಳ್ತಾನೆ, ಜ್ಞಾನವನ್ನು ಪಡೀತಾನೆ. ಗರುಡ ವಾಹನನಾದ ಲಕ್ಷ್ಮೀನಾರಾಯಣನ ಪಾದವನ್ನು ಸೇರ್ತಾನೆ. ನರಕವಾಸವನ್ನು ತಪ್ಪಿಸ್ಕೊಳ್ತಾನೆ. ಪರೀಕ್ಷಿತನಿಗೆ ಶಾಪಗ್ರಸ್ತನಾಗಿದ್ದ ಹೇಗೋ ಬಂದು ತಕ್ಷಕನೇ ಬಂದು ಹಾವುದಲ್ಲಿ ಕಡಿತಾನೆ. ತಕ್ಷಕನು ಸಾಯ್ತಾನೆ. ಆದರೆ ನರಕಯಾತನೆಯನ್ನು ತಪ್ಪಿಸ್ಕೋತಾನೆ, ಯಾಕಂದರೆ ಭಾಗವತವನ್ನು ಕೇಳಿದ್ದ. ಇದು ಭಾಗವತದ ಶ್ರವಣ ಮಹಿಮೆ ಅಂತ ಹೇಳ್ತಾರೆ. ಅಷ್ಟು ಈ ಶ್ರವಣದ ಮಹಿಮೆ ಅತ್ಯದ್ಭುತವಾದಂಥದ್ದು. ಯಾರು ಕೇಳಿದ್ರು ಕೂಡ ಇದು ಅತಿ ದೊಡ್ಡ ಪ್ರಾಯಶ್ಚಿತ್ತ. ಮುಕ್ಕೋಟಿ ದೇವತೆಗಳಿಗೆ ಮಾಡಿದ ಅಪಚಾರಕ್ಕೆ ಉತ್ತಮ ಪ್ರಾಯಶ್ಚಿತ್ತ ಅಂದರೆ ಸುಖಾಚಾರ್ಯರ ಬಾಯಿಂದ ಭಾಗವತವನ್ನು ಶ್ರವಣ ಮಾಡಿತ್ತು. ಈ ಘಟನೆ ನಡೆದಿದ್ದು ಕಲಿಯುಗ ಪ್ರಾರಂಭವಾದ 30ನೇ ವರ್ಷದಲ್ಲಿ ಅಂತ ಹೇಳ್ತಾರೆ. ಆ ಕೃಷ್ಣ ನಿರ್ಗಮಾತ್ ತ್ರಿಶಂತ್ ವರ್ಷಾಧಿಕ ಗತೇ ಕಾಲೌ ನವಮೀತೋ ನಭಸ್ಯೇಚ ಕಥಾರಂಭಂ ಶುಕೋ ಕರೋತ್. ಈ ಭಾಗವತವನ್ನು ಪರೀಕ್ಷಿತ್ ಮಹಾರಾಜ ಶ್ರವಣ ಮಾಡಿದ್ದು. ಇದು ಪ್ರೋಷ್ಠಪದ ಮಾಸ ಅಂತಲೂ ಹೇಳ್ತಾರೆ. ಅಂದರೆ ಭಾದ್ರಪದ ಮಾಸದ ಶುಕ್ಲ ನವಮಿಯಿಂದ ಹುಣ್ಣಿಮೆಯವರೆಗೆ ಶ್ರವಣ ಮಾಡಿದ. ಆದ್ದರಿಂದಲೇ ಇದನ್ನು ಪ್ರೋಷ್ಠಪದಿ ಅನ್ನುವುದು ರೂಢಿಯಲ್ಲೂ ಕೂಡ ಬಂದಿದೆ. ಭಾದ್ರಪದ ಮಾಸಕ್ಕೆ ಪ್ರೋಷ್ಠಪದ ಮಾಸ, ನವಸ್ಯ ಮಾಸ ಅನ್ನುವ ಹೆಸರುಗಳೂ ಇವೆ. ಕಲಿಯುಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ನವಮಿಯಿಂದ ಹುಣ್ಣಿಮೆಯವರೆಗೆ ಹೇಳಲ್ಪಟ್ಟ ಭಾಗವತವೇ ಈಗ ಪಾಡ್ಯದಿಂದ ಹುಣ್ಣಿಮೆಯವರೆಗೆ ಹೇಳುವ ಪದ್ಧತಿಯೂ ಆಗಿದೆ. ಬದಲಾವಣೆ ಆಗಿಬಿಟ್ಟಿದೆ. ಈಗ ಹೋಗಲಿ ಯಾವಾಗಲಾರು ಕೇಳಿ ಅನ್ನೋ ರೀತಿಯೇ ಆಗಿಬಿಟ್ಟಿದೆ ಈಗ. ಯಾಕೆಂದರೆ ಕೇಳೋದೇ ಇಲ್ವಲ್ಲ. ಆ ಮಾಸದಲ್ಲಿ ಕೇಳಿದ್ರೆ ಅತ್ಯಂತ ಶ್ರೇಷ್ಠ. ಅದು ಬಿಟ್ಟರೆ ಎಲ್ಲ ಮಾಸದಲ್ಲೂ ಕೇಳಿ, ಎಲ್ಲ ಸಮಯದಲ್ಲೂ ಕೇಳಿ. ನಿಮಗೆ ಸಮಯ ಸಿಕ್ಕಿದಾಗೆಲ್ಲ ಶುಚಿರ್ಭೂತನಾಗಿ ಮನಸ್ಸನ್ನು ಸರಿ ಮಾಡಿಕೊಂಡು ನೀವು ಯಾವಾಗ ಬೇಕಾದರೂ ಕೇಳ್ಬೋದು ಅನ್ನೋ ರೀತಿಯಲ್ಲೂ ಕೂಡ ಮಾಡಿದ್ದಾರೆ. ಇದು ಕಲಿಯುಗ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಒಂದು ಸಮಯ ಇನ್ನೂ ಬರ್ತಾ ಇದೆ, ಈಗಾಗಲೇ ಬಂದುಬಿಟ್ಟಿದೆ. ಆದ್ದರಿಂದ ಯಾವಾಗಲಾರೂ ಇದನ್ನು ಕೇಳ್ಬೋದು, ಯಾವ ಸಮಯದಲ್ಲಾರೂ ಕೇಳ್ಬೋದು ಕೊನೆಗೆ. ಆದರೆ ಶುಚಿರ್ಭೂತನಾಗಿರಬೇಕಷ್ಟು ಮಾತ್ರ. ಪ್ರಾಣಿ ಹಿಂಸೆ ಮಾಡದೆ ಶುಚಿರ್ಭೂತನಾಗಿದ್ದು ನೀನು ಕೇಳಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅಷ್ಟು ಬಿಟ್ಟರೆ ಅದೇ ವ್ರತ. ಶುಚಿರ್ಭೂತನಾಗಿ ಕೇಳ್ತಕ್ಕಂಥದ್ದು ಒಂದು ವ್ರತ. ಅದರಿಂದ ಯಾವಾಗಲಾದ್ರೂ ಕೇಳ್ಬೋದು ನೀನು. ಒಟ್ಟಿನಲ್ಲಿ ಭಾದ್ರಪದ ಮಾಸದಲ್ಲಿ ನಡೆಯುವ ಜ್ಞಾನಯಜ್ಞಕ್ಕೆ ಪ್ರೋಷ್ಠಪದ ಅಂತ ಕೂಡ ಕರೀತಾರೆ. ಹಾಗಾಗಿ ಪ್ರೋಷ್ಠಪದಿ ಭಾಗವತ ಅನ್ನುವುದು ರೂಢಿಯಲ್ಲೂ ಕೂಡ ಬಂದಿದೆ. ನಾವಿಲ್ಲಿ ಸಂಕ್ಷಿಪ್ತವಾಗಿ ಭಾಗವತವನ್ನು ಶ್ರವಣ ಮಾಡ್ತಾ ಇದ್ದೀವಿ. ನಾವು ಪರೀಕ್ಷಿತ್ ಶ್ರವಣಾಂತೇಚ ಕಾಲವು ವರ್ಷ ಶತದ್ವಯೇ. ಪರೀಕ್ಷಿತ್ ಮಹಾರಾಜ ಭಾಗವತವನ್ನು ಶ್ರವಣ ಮಾಡಿ 200 ವರ್ಷಗಳು ಕಳೆದ ಮೇಲೆ ಮತ್ತೆ ಭಾಗವತ ಸಪ್ತಾಹ ನಡೀತು. ಅದಾದಮೇಲೆ 200 ವರ್ಷ ಆಯಿತು. ಅದು ಆಷಾಢ ಮಾಸ. ಅಂದರೆ ಕಲಿಯುಗ ಪ್ರಾರಂಭವಾಗಿ
230ನೇ ವರ್ಷಕ್ಕೆ ಮತ್ತೆ 2ನೇ ಬಾರಿಗೆ ಭಾಗವತ ಸಪ್ತಾಹ ನಡೀತು ಅಂತ ಹೇಳ್ತಾರೆ. ಆಷಾಢ ಶುದ್ಧ ನವಮಿಯಿಂದ ಹುಣ್ಣಿಮೆಯವರೆಗೆ ಸಪ್ತಾಹ ನಡೀತು ಕೂಡ ಹೇಳ್ತಾರೆ. ಕಲಿಯುಗದ 2ನೇ ಭಾಗದ ಸಪ್ತಾಹ ಗೋಕರ್ಣ ಅನ್ನತಕ್ಕಂಥ ಬ್ರಾಹ್ಮಣ ಕುಮಾರನಿಂದ ನಡೆಯಿತು. ಮೊದಲ ಭಾಗವತ ಪ್ರವಚನ ಗಂಗಾ ನದಿ ತೀರದಲ್ಲಿ, ಅಂದರೆ ದೆಹಲಿ ಹರಿದ್ವಾರಗಳ ಮಧ್ಯೆ ಇರತಕ್ಕಂಥ ಸುಖಸ್ಥಳದಲ್ಲಿ ನಡೆಯಿತು. ಅಲ್ಲಿ ಸುಖಾಚಾರ್ಯರು ಪರೀಕ್ಷಿತ್ ಮಹಾರಾಜನಿಗೆ ಉಪದೇಶ ಮಾಡ್ತಾನೆ. ಅತ್ಯದ್ಭುತವಾದಂಥ ಜಾಗ ಅದು. ಆ ಜಾಗಕ್ಕೆ ಹೋದ್ರೇ ಸಾಕು, ಪರಮಾತ್ಮನಲ್ಲಿ ಕಾಣಿಸ್ಕೋತಾನೆ ಅನಿಸುತ್ತೆ. ಈಗಲೂ ಕೂಡ ಈ ಕಲಿಯುಗ ಆಗಿದ್ದರೂ ಕೂಡ ಅಲ್ಲಿ ಸಣ್ಣ ಪುಟ್ಟಗಳಲ್ಲಲ್ಲಿ ಬದಲಾವಣೆಗಳು ಮಾಡಿಕೊಂಡಿದ್ದಾರೆ. ಅಂಗಡಿಗಳ ಮುಂಗಟ್ಟುಗಳು ಬಂದು ಇದ್ದರೂ ಕೂಡ ಆ ಜಾಗ ಮಾತ್ರ ಅತ್ಯಂತ ಶಕ್ತಿದಾಯಕವಾದಂಥ ಸುಖಸ್ಥಳ. ಆಮೇಲೆ ಅದಾದ ಮೇಲೆ 200 ವರ್ಷಗಳ ನಂತರ ತುಂಗಭದ್ರಾ ನದಿ ತೀರದಲ್ಲಿ ಗೋಕರ್ಣ ತನ್ನ ಮನೆಯಲ್ಲೇ ಭಾಗವತ ಸಪ್ತಾಹವನ್ನು ಮಾಡಿದ. ಗೋಕರ್ಣನಿಗೆ ಒಬ್ಬ ಅಣ್ಣ ಇದ್ದ. ಈ ಕಥೆಯನ್ನು ಸ್ವಲ್ಪ ಕೇಳೋಣ ನಾವು. ಅವನ ಹೆಸರು ದುಂದುಕಾರಿ. ಅವನು ಪರಮ ನೀಚನಾಗಿದ್ದ. ತನ್ನ ಪಾಪಕರ್ಮಗಳಿಂದ ಅಕಾಲಿಕ ಮರಣಕ್ಕೆ ತುತ್ತಾದ. ಸದ್ಗತಿ ಸಿಗದೆ ಪ್ರೇತನಾಗಿ ಅಲೆದಾಡ್ತಾ ಇದ್ದ. ಅಕಾಲದಲ್ಲಿ ಮೃತ್ಯು ಹೊಂದತಕ್ಕಂಥವರೇ ಅವರ ಹೆಸರಿನಲ್ಲಿ ಭಾಗವತವನ್ನು ಶ್ರವಣ ಮಾಡಿಸೋದು ಒಳ್ಳೆಯದು ಅಂತ ಹೇಳ್ತಾರೆ. ಅಥವಾ ಅವ್ರನ್ನ ನೆನೆಸ್ಕೊಂಡು ಕೇಳಿದ್ರೂ ಕೂಡ ಅವರು ಪ್ರೇತದಿಂದ ಮುಕ್ತರಾಗ್ತಾರೆ. ಪ್ರೇತಗಳು ತಮ್ಮ ವಂಶದಲ್ಲಿ ಯಾರು ಉಳಿದಿರ್ತಾರೋ ಅವರನ್ನೇ ಪೀಡಿಸುವಂತೆ ದುಂದುಕಾರಿ ತಮ್ಮನಾದ ಗೋಕರ್ಣನನ್ನೇ ಪೀಡಿಸುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಗೋಕರ್ಣನನ್ನೇ ಪೀಡಿಸ್ಬಿಡ್ತಾನೆ. ಒಂದು ದಿನ ಈ ವಿಷಯ ಗೋಕರ್ಣನಿಗೆ ಗೊತ್ತಾಗ್ಬಿಡುತ್ತೆ. ಅವನಿಗೆ ಅರ್ಥ ಆಗಲಿಲ್ಲ. ಯಾವಾಗಲೂ ಈಗ ನನಗೆ ಕಾಟ ಕೊಡ್ತಾ ಇದೆಯಲ್ಲ ಏನೋ ಅಂತ. ಅಣ್ಣನ ಪ್ರೇತ ಕಾಟದಿಂದ ಗೋಕರ್ಣನಿಗೆ ಮನಃಶಾಂತಿ ಇರಲಿಲ್ಲ. ಯಾವುದೇ ಕೆಲಸ ಪ್ರಾರಂಭ ಮಾಡಿದರೂ ಬರೀ ವಿಘ್ನಗಳೇ ಎದುರಾಗ್ತಿತ್ತು. ಯಾವಾಗಲೂ ಅನಾರೋಗ್ಯ, ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇರಲಿಲ್ಲ. ಒಟ್ಟಿನಲ್ಲಿ ಅವನ ಜೀವನವೇ ಗೊಂದಲಮಯವಾಗಿಬಿಟ್ಟಿರುತ್ತೆ. ಪ್ರೇತದ ಕಾಟ ಯಾವಾಗಲೂ ಕೂಡ. ತನ್ನ ಕಷ್ಟಗಳಿಗೆಲ್ಲ ಪರಿಹಾರ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಅನೇಕ ತೀರ್ಥಯಾತ್ರೆಗಳನ್ನು ಮಾಡ್ತಾನೆ. ಕೊನೆಗೆ ಗಯಾ ಕ್ಷೇತ್ರಕ್ಕೂ ಹೋಗಿ ತನ್ನ ಅಣ್ಣನಿಗೆ ಪಿಂಡ ಪ್ರದಾನ ಕೂಡ ಮಾಡ್ತಾನೆ. ಆದರೂ ಅವನಿಗೆ ಪ್ರೇತದ ಕಾಟ ತಪ್ಪಲಿಲ್ಲ. ಗಯಾ ಕ್ಷೇತ್ರಕ್ಕೆ ಹೋದರೆ ಪಿಂಡ ಪ್ರದಾನ ಮಾಡಿದ್ರೆ ಅವನಿಗೆ ಪಿತೃದೇವತೆಗಳಿಗೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಇವನಿಗೆ ಎಷ್ಟೊಂದು ಮಾಡಿದ್ರು, ಎಷ್ಟು ಪೂಜೆ ಮಾಡಿದ್ರು, ಎಷ್ಟೊಂದು ಜಪ ಮಾಡಿಸಿದ್ರು, ಎಷ್ಟೊಂದು ಯಜ್ಞ ಯಾಗಾದಿಗಳು ಮಾಡಿದ್ರು, ಗಯಾ ಕ್ಷೇತ್ರಕ್ಕೆ ಹೋಗಿ ಪಿಂಡ ಪ್ರದಾನ ಮಾಡಿದ್ರು ಕೂಡ ಈ ಪ್ರೇತ ಬಾಧೆ ಅನ್ನೋದು ಹೋಗಲೇ ಇಲ್ಲ. ಅವನಿಗೆ ತುಂಬ ಕಷ್ಟವೇ ಆಗ್ತಾಯಿತ್ತು, ಅನಾರೋಗ್ಯವೂ ಆಗ್ತಾಯಿತ್ತು. ಅದು ಒಂದು ದಿನ ಗೋಕರ್ಣ ಮನೆಯಲ್ಲಿ ಮಲಗಿದ್ದಾಗ ಮಧ್ಯರಾತ್ರಿ ಯಾರೋ ಬಂದು ಬಾಗಿಲು ಬಡಿದ ಹಾಗಾಯಿತು. ಮಧ್ಯರಾತ್ರಿಯಲ್ಲಿ ಬಂದು ಯಾರು ಈ ರಾತ್ರಿಯಲ್ಲಿ ಬಾಗಿಲು ತಡ್ತಾ ಇದ್ದಾರೆ ಅಂತ ಗೋಕರ್ಣ ಎದ್ದು ಹೋಗಿ ಬಾಗಿಲು ತೆಗೆದು ನೋಡ್ತಾನೆ. ಬಾಗಿಲು ಮುಂದೆ ಒಂದು ಕುರಿ ನಿಂತಿತ್ತು. ಆ ಕುರಿ ಬಾಗಿಲು ಗುದ್ದುತ್ತಾ ಇತ್ತು. ಇದೇನು ಕುರಿ ಬಾಗಿಲು ತಡ್ತಾ ಇದೆಯಲ್ಲ, ಎಂಥ ಆಶ್ಚರ್ಯವಾಗಿ ನೋಡುವಷ್ಟರಲ್ಲಿ ಒಂದು ಸಲ ನೋಡಿದರೆ ಕುರಿ ತರಹ ಕಾಣಿಸುತ್ತೆ, ಇನ್ನೊಂದು ಸಲ ಆನೆ ಹಾಗೆ ಕಾಣಿಸುತ್ತೆ, ಮತ್ತೆ ನೋಡಿದರೆ ಕೋಣ, ಇಂದ್ರ, ಅಗ್ನಿ, ಹೀಗೆ ಒಂದೊಂದು ಸಲ ಒಂದೊಂದು ರೀತಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತು. ಆಗ ಗೋಕರ್ಣಿಗೆ ಅರ್ಥ ಆಯಿತು, ಓಹೋ, ಯಾವುದೋ ಜೀವ ದುರ್ಗತಿ ಹೊಂದಿ ನನ್ನನ್ನು ಪೀಡಿಸ್ತಾ ಇದೆ ಅಂತ. ಮನೆಯೊಳಗೆ ಹೋಗಿ ತೀರ್ಥ ಜಲವನ್ನು ತಂದು ಅದರ ಮೇಲೆ ಪ್ರೋಕ್ಷಣೆ ಮಾಡಿ ಕೇಳ್ತಾನೆ, ಏನು ಹೀಗೆ ಕಾಣಿಸ್ಕೋತಾ ಇದೆ ಅಂಥೇಳಿ. ಪ್ರತಿನಿತ್ಯ ದೇವತಾರ್ಚನೆ ಮಾಡಿದ ತೀರ್ಥ ಮನೆಯಲ್ಲಿ ಶಂಖದಲ್ಲಿ ಇದ್ದೇ ಇರುತ್ತೆ. ಪ್ರತಿಯೊಬ್ಬ ನಿಷ್ಠಾವಂತನಾಗಿರ್ತಕ್ಕಂಥ ಬ್ರಾಹ್ಮಣನ ಮನೆಯಲ್ಲಿ ದೇವತಾರ್ಚನೆ, ಸಾಲಿಗ್ರಾಮ,
ಅಭಿಷೇಕ ಮಾಡಿದ ತೀರ್ಥ ಇದ್ದೇ ಇರುತ್ತೆ ಯಾವಾಗಲೂ ಕೂಡ. ಅದೇ ನಿಜವಾದಂತಹ ಭಕ್ತರ ಮನೆ ಅಂತ ಹೇಳ್ತಾರೆ. ಆ ತೀರ್ಥವನ್ನು ತೊಗೊಂಡು ಬಂದು ಒಂದು ಸತಿ ಹಾಕ್ತಾನೆ ಮೇಲೆ. ನೀನು ಯಾರು? ಭೂತಾನ, ಪ್ರೇತಾನ, ರಾಕ್ಷಸಾನ? ಯಾಕೆ ನನ್ನನ್ನು ಹೀಗೆ ಪೀಡಿಸ್ತಾ ಇದೆಯಾ ಅಂತ ಕೇಳ್ತಾನೆ. ಆಗ ಸೋದರ ಗೋಕರ್ಣ, ನಾನು ಬೇರೆ ಯಾರೂ ಅಲ್ಲ, ನಿನ್ನ ಅಣ್ಣ ದುಂದುಕಾರಿ. ನಾನು ಮಾಡಿದ ಕರ್ಮದಿಂದ ಭ್ರಷ್ಟನಾಗಿ ಈಗ ಪ್ರೇತನಾಗಿ ಅಲಿಯುತ್ತಾ ಇದ್ದೀನಿ. ನಾನು ಯಾರೂ ಅಲ್ಲ, ನಿನ್ನ ಸೋದರ. ಪ್ರೇತ ಜನ್ಮ ಬಂದವರಿಗೆ ಗಾಳಿ ಬಿಟ್ಟು ಯಾವ ಆಹಾರವೂ ಸಿಗೋದಿಲ್ಲ, ಒಂದು ಹನಿ ನೀರೂ ಸಿಗೋದಿಲ್ಲ, ನಿರ್ಜಲ ಅರಣ್ಯದಲ್ಲಿ ವಾಸ. ನನ್ನ ದುಃಖ ಮಿತಿಮೀರಿ ಹೋಗಿದೆ. ಗಾಳಿ ಇದ್ದರೆ ಬದುಕು. ನಮ್ಮ ಕುಟುಂಬದಲ್ಲಿ ಉಳಿದಿರುವುದು ನೀನೊಬ್ಬನೇ. ನನಗೆ ಸದ್ಗತಿಯನ್ನು ಕಾಣಿಸು, ಅದಕ್ಕಾಗಿ ನಾನು ನಿನ್ನನ್ನೇ ಪೀಡಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಅರ್ಥವಾಯಿತು ಗೋಕರ್ಣನಿಗೆ. ಆಗ ಗೋಕರ್ಣ ಹೇಳ್ದ, ಅಣ್ಣ, ನಿನಗೆ ಇದೇ ಗತಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ನಿಜವಾಗೂ ಕೂಡ ನಿನಗೋಸ್ಕರ ನಾನು ಗಯಾ ಕ್ಷೇತ್ರಕ್ಕೆ ಹೋಗಿ ವಿಧಿ ಪ್ರಕಾರ ಪಿಂಡ ಪ್ರದಾನ ಮಾಡಿ ಬಂದೆ. ಆದರೂ ನಿನಗೆ ಯಾಕೆ ಮುಕ್ತಿ ಸಿಕ್ಕಲ್ಲ ಅಂತ ಹೇಳಿದೆ. ಪ್ರೇತ ಹೇಳ್ತು, ನೀನು 100 ಸಾರಿ ಗಯಾಕ್ಕೆ ಹೋಗಿ ಶ್ರಾದ್ದ ಮಾಡಿ ಬಂದರೂ ಕೂಡ ನನಗೆ ಮುಕ್ತಿ ಸಿಗಲ್ಲ. ನನ್ನ ಹಣೆ ಬರಹ. ಅಂದರೆ ಗಯಾ ಕ್ಷೇತ್ರದಲ್ಲಿ ಮಾಡುವ ಪಿಂಡ ಪ್ರದಾನದಿಂದ ಪ್ರಯೋಜನ ಇಲ್ಲ ಅಂತ ಹೇಳ್ತಿಲ್ಲ. ಅದು ಅತ್ಯಂತ ಪರಮ ಪವಿತ್ರವಾದ ಕ್ಷೇತ್ರ, ಅದರಲ್ಲಿ ಅನುಮಾನವೇ ಇಲ್ಲ. ಆದರೆ ನನ್ನ ಪಾಪ ಅದಕ್ಕಿಂತಲೂ ದೊಡ್ಡದು. ನೀನು 1,000 ಪಟ್ಟು 1,00,000 ಪಟ್ಟು ಹೋಗಿ ನೀನು ಮಾಡಿದ್ರೂ ನನ್ನ ಪಾಪ ಹೋಗೋದಿಲ್ಲ. ದೊಡ್ಡ ಪಾಪ ನನ್ನದು. ನಾನು ಮಾಡದೇ ಇರತಕ್ಕಂಥ ಪಾಪ ಒಂದೊಂದಲ್ಲ. ತಂದೆ ತಾಯಿಗೆ ಹಿಂಸೆ ಕೊಟ್ಟೆ, ಹೆಂಡತಿಗೆ ಹಿಂಸೆ ಕೊಟ್ಟೆ, ಯಾರ್ಯಾರೋ ಎಷ್ಟೊಂದು ಕಷ್ಟಗಳನ್ನು ಕೊಟ್ಟೆ. ಅದಕ್ಕಾಗಿ ನನ್ನ ಪಾಪ ವಿಪರೀತ ದೊಡ್ಡದು. ಏನು ಮಾಡಿದ್ರೂ ಕೂಡ ಕರಗೋದಿಲ್ಲ. ನೀನು ಎಷ್ಟೇ ಪೂಜೆಗಳು ಮಾಡಿಸಿದ್ರು, ಗಯಾಕ್ಕೆ ಹೋದರು, ಪಿಂಡ ಪ್ರದಾನ ಮಾಡಿದ್ರು, ಅದು ನನ್ನ ಪಾಪ ಮಾತ್ರ ಹೋಗೋದಿಲ್ಲ. ಬೇರೆ ಏನಾದರೂ ಉಪಾಯ ಮಾಡು ಅಂತ ದುಂದುಕಾರಿ ಬೇಡಿಕೊಂಡ. ಇಷ್ಟು ಸಾಕು ನೀನು ಮಾಡಿರ್ತಕ್ಕಂಥದ್ದು ಯಜ್ಞ ಯಾಗಾದಿಗಳು, ಇನ್ನೇನಾರೊಂದು ಉಪಾಯ ಮಾಡು. ಆದರೆ ಗೋಕರ್ಣಿಗೆ ತಕ್ಷಣ ಏನೂ ಹೊಳಿಲಿಲ್ಲ, ಸುಮ್ಮನಾಗಿ ಬಿಟ್ಟ. ನೋಡ್ತಾನೆ, ಸುಮ್ಮನಾಗಿಬಿಟ್ಟ. ಏನು ಮಾಡೋದು, ಏನೂ ಹೊಳಿತಿಲ್ಲ. ಮಾರನೇ ದಿನ ಸೂರ್ಯನಾರಾಯಣನಿಗೆ ನಮಸ್ಕಾರ ಮಾಡಿ, ನನ್ನ ಅಣ್ಣನಿಗೆ ಪ್ರೇತ ಜನ್ಮ ಬಂದಿದೆ, ನಾನು ಅವನ ಕಾಟದಿಂದ ತಪ್ಪಿಸಿಕೊಳ್ಳಬೇಕಾದರೆ ಏನಾದರೂ ಉಪಾಯವನ್ನು ಹೇಳು ತಂದೆ ಅಂತ ತದೇಕ ಚಿತ್ತದಿಂದ ಪ್ರಾರ್ಥನೆ ಮಾಡ್ತಾನೆ ಸೂರ್ಯನಾರಾಯಣಿಗೆ. ಆಗ ಅವನಿಗೆ ಸೂರ್ಯಮಂಡಲದಿಂದ ಧ್ವನಿ ಕೇಳಿಬರ್ತದೆ. ಯಾಕಂದರೆ ನಿಷ್ಠಾವಂತ ಬ್ರಾಹ್ಮಣ ಅಲ್ವೇ, ಭಕ್ತಿವಂತ ಅಲ್ವೇ, ಅದರಿಂದ ಆ ಶಬ್ದ ಕೇಳಿಸುತ್ತೆ. ಗಯಾ ಶ್ರಾದ್ದದಿಂದ ಸಿಗದೇ ಇರುವ ಮುಕ್ತಿ ಭಾಗವತ ಸಪ್ತಾಹ ಪ್ರವಚನದಿಂದ ಸಿಗುತ್ತದೆ. 7 ದಿನಗಳ ಕಾಲ ಭಾಗವತವನ್ನು ನೀನೇ ಪ್ರವಚನ ಮಾಡು ಅಂತ ಅಶರೀರವಾಣಿ ಕೇಳಿಸುತ್ತೆ. ಈ ಭಾಗವತ ಪ್ರವಚನದ ಪ್ರಯೋಜನ ತನಗೆ ಮಾತ್ರವೇ ಅಲ್ಲದೆ ಬೇರೆಯವರಿಗೂ ಸಿಗಲಿ ಅಂದ್ಕೊಂಡ. ಊರಲ್ಲಿ ಎಲ್ಲ ಕಡೆ ಈ ವಿಷಯವನ್ನು ಪ್ರಚಾರ ಮಾಡ್ತಾನೆ. ನಾನೊಬ್ಬ ಭಾಗವತ ಪ್ರವಚನ ಮಾಡಬಾರ್ದು, ಸುಮಾರು ಜನ ಕೇಳಬೇಕಿದು, ಎಲ್ಲರಿಗೂ ಮುಕ್ತಿ ಸಿಕ್ಕಬೇಕು, ಎಲ್ಲರೂ ಕೂಡ ಆನಂದ ಪಡಬೇಕು ಅಂಥೇಳಿ ಅಷ್ಟು ಜನಕ್ಕೂ ಹೇಳಿ ಕಳಿಸ್ತಾನೆ. ಭಾಗವತ ಪ್ರವಚನ ಮಾಡುವಾಗ ಬಂಧು ಮಿತ್ರಾದಿಗಳಿಗೆಲ್ಲರಿಗೂ ಕೂಡ ಇನ್ವಿಟೇಷನ್ ಕಳಿಸ್ಬೇಕು, ಕರೆಯೋಲೆಯನ್ನು ಕಳಿಸ್ಬೇಕು. ಅಷ್ಟು ಜನ ಬರಬೇಕು. 7 ದಿನ ಹಬ್ಬದ ಥರ ಮಾಡ್ಕೋಬೇಕು. ಯಾಕೆಂದರೆ ಆಗಲೇ ಎಲ್ಲರಿಗೂ ಕೇಳಿದವರಿಗೆಲ್ಲ ವಿಷ್ಣು ಲೋಕ ಸಿಕ್ಕತ್ತೆ, ಪಾಪಗಳು ಕಳೆಯುತ್ತೆ. ನಾನೊಬ್ಬನೇ ಪ್ರವಚನ ಮಾಡಿಕೊಂಡ್ರೆ ಸಾಲದು ಅಂಥೇಳಿ ಎಲ್ಲರಿಗೂ ಹೇಳಿ ಕಳಿಸ್ತಾರೆ. ನಾನು ನನ್ನ ಕಷ್ಟ ಪರಿಹಾರಕ್ಕೋಸ್ಕರವಾಗಿ ಭಾಗವತ ಸಪ್ತಾಹ ಪಾರಾಯಣ ಮಾಡ್ತಾ ಇದ್ದೀನಿ. ಯಾರು ಬೇಕಾದರೂ ಒಂದು ಶ್ರವಣ ಮಾಡಿ
ನಿಮ್ಮ ಕಷ್ಟಗಳನ್ನು ನೀವು ಪರಿಹಾರ ಮಾಡಿಕೊಳ್ಳಬಹುದು ಅಂತ ಎಲ್ಲರಿಗೂ ತಿಳಿಸ್ತಾನೆ. ಒಂದು ದೊಡ್ಡ ಸುತ್ತೋಲೆಯನ್ನು ಹೊರಡಿಸ್ತಾನೆ. ನಾರಾಯಣ ನಾರಾಯಣ ನಾರಾಯಣ.